ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ ಆಯುಷ್ ಸೆಕೆಂಡ್ ರೌಂಡ್ಗೆ ಸಂಬಂಧಪಟ್ಟಾಗೆ ಹಾಗೂ ಯು ಜಿ ನೀಟ್ ಡೆಂಟಲ್ಗೆ ಸಂಬಂಧಪಟ್ಟಾಗೆ ಡೆಂಟಲ್ ಸ್ಟ್ರೇ ವೇಕೆನ್ಸಿ ರೌಂಡ್ಗೆ ಸಂಬಂಧಪಟ್ಟಾಗೆ ಒಂದು 2-3 ನೋಟಿಫಿಕೇಶನ್ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಭಾಳ ಜನ ವಿದ್ಯಾರ್ಥಿಗಳು ಆಯುಷ್ ಸೆಕೆಂಡ್ ರೌಂಡಿನ ರಿಸಲ್ಟನ್ನು ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಯಾಕಂತಂದರೆ ಕೆ ಇ ಅವರು ಹೇಳಿರೋ ಪ್ರಕಾರ 21ನೇ ತಾರೀಕು ಅಂದರೆ ಇವತ್ತು 4 ಗಂಟೆಯ ನಂತರ ಸೀಟು ಹಂಚಿಕೆ ಫಲಿತಾಂಶ ರಿಲೀಸ್ ಆಗಬೇಕಿತ್ತು. ಸೊ ಇವತ್ತು ಆದರೂ ಕೂಡ 25ನೇ ತಾರೀಕಿನವರೆಗೆ ಟೈಮ್ ಇದೆ. ಯಾಕಂದರೆ ನಾಳೆ 22, 23, 24 ರಜೆ ಇರೋದ್ರಿಂದ ನಿಮಗೆ ಚಲನನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ 25ನೇ ತಾರೀಕಿಗೆ ಟೈಮ್ ಕೊಡ್ತಾರೆ. ಸೊ ಅದಕ್ಕೆ ಇವತ್ತು 4 ಗಂಟೆಯ ಮೇಲೆ ಅಂದರೆ ಇವರಿಗೆ ಇನ್ನೂ ಕೂಡ 22, 23, 24 3 ದಿವಸ ಬಫರ್ ಟೈಮ್ ಇದೆ ಇವರಿಗೆ. ಸೊ ಸೆಕೆಂಡ್ ರೌಂಡ್ ರಿಸಲ್ಟನ್ನು ಅನೌನ್ಸ್ ಮಾಡೋದಕ್ಕೆ 3 ದಿವಸ ಟೈಮ್ ಇದೆ. ಅದಕ್ಕೆ ನೀವು ಪದೇ ಈ ಕೆ ಇ ವೆಬ್ಸೈಟ್ ನೋಡಿ ನೀವು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ಇವತ್ತು 4 ಗಂಟೆ ಅಂತಂದರೆ ನಾಳೆ ನಾಡಿದ್ದು ಆಚೆ ನಾಡಿದ್ದು 3 ದಿನ ಟೈಮ್ ಇದೆ. ಯಾಕಂದರೆ ಇವತ್ತು ರಿಲೀಸ್ ಮಾಡಿದರೂ ಕೂಡ ನೀವು 25ನೇ ತಾರೀಕು ತನಕ ನೀವು ಏನು ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ. ಸೊ ಅದಕ್ಕೆ ವೇಟ್ ಮಾಡಿ, ಡೋಂಟ್ ವರಿ ಅಬೌಟ್ ದ್ಯಾಟ್. ಇನ್ನು ಆಯುಷ್ಗೆ ಸಂಬಂಧಪಟ್ಟ ಹಾಗೆ ಗೊತ್ತಿರಲಿ, ಯು ಜಿ ಡೆಂಟಲ್ ಸ್ಟ್ರೇ ವೇಕೆನ್ಸಿ ರೌಂಡ್ ಏನಿದೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದರಲ್ಲಿ ಯಾರ್ಯಾರು ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡಲ್ಲಿ ಏನಾದರೂ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ದಾಖಲಾತಿ ಪರಿಶೀಲನೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಏನಾದರೂ ನೀವು ಬಂದಿರಲಿಲ್ಲ ಅಂತಂದರೆ 25ನೇ ತಾರೀಕು ಬೆಳಗ್ಗೆ ನೀವೆಲ್ಲ ದಾಖಲೆಗಳನ್ನ ತೆಗೆದುಕೊಂಡು ಕೆ ಇ ಎಗೆ ಹೋಗಬಹುದು. ಇದು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಮಾತ್ರ ಅಪ್ಲೈ ಆಗ್ತದೆ. ಸೊ ನೀವು ಕೆ ಇ ಎಗೆ ಹೋಗಿಬಿಟ್ಟು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಂಡು ಬರ್ಬೋದು. ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ನಿಮಗೆ ಅಲ್ಲೇ ಕೊಟ್ಬಿಡ್ತಾರೆ. ಸೊ ಇನ್ನು ಭಾಳ ಇಂಪಾರ್ಟೆಂಟ್ ನೋಟಿಫಿಕೇಷನ್ ಅಂತಂದರೆ, ಸೊ ಡೆಂಟಲ್ ಕ್ಯಾಂಡಿಡೇಟ್ಸ್ ಯಾರ್ಯಾರು ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡಲ್ಲಿ ಜಾಯಿನ್ ಆಗಿದ್ದಾರೆ, ಯಾರ್ಯಾರು ಸೀಟನ್ನು ಜಾಯಿನ್ ಆಗಿದ್ದಾರೆ, ಸೊ ಆ ಜಾಯಿನ್ ಆದಂತಹ ವಿದ್ಯಾರ್ಥಿಗಳಿಗೆ ಅಂದರೆ ಅಡ್ಮಿಷನ್ ತೆಗೆದುಕೊಂಡಂಥ ವಿದ್ಯಾರ್ಥಿಗಳಿಗೆ ಮತ್ತೆ ಡೆಂಟಲಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬಿಡೋದಿಲ್ಲ. ಅಂದರೆ ಈ ಒಂದು ಸ್ಟ್ರೇ ವೇಕೆನ್ಸಿ ಇರೋ ಡೆಂಟಲಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬಿಡೋದಿಲ್ಲ. ಸೊ ಅದಾದಮೇಲೆ ಯಾರ್ಯಾರಿಗೆ ಸೀಟ್ ಅಲಾಟ್ ಆಗಿದೆ ಆದರೆ ಜಾಯಿನ್ ಆಗಿಲ್ಲ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಯಾರ್ಯಾರಿಗೆ ಸೀಟ್ ಅಲಾಟ್ ಆಗಿದೆ ಆದರೆ ಜಾಯಿನ್ ಆಗದೆ ಹಾಗೆ ಬಿಟ್ಟಿರ್ತೀರಿ ಅಂಥವರು, ಸೊ ನೀವೇನಾದರೂ ಸ್ಟ್ರೇ ವೇಕೆನ್ಸಿ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ದರೆ ಸೊ 10,000 ರೂಪೀಸ್ ಡಿಮ್ಯಾಂಡ್ ಡ್ರಾಫ್ಟನ್ನು ತೆಗೆದುಕೊಂಡು ಹೋಗಬೇಕು ಆ್ಯಸ್ ಅ ಪೆನಾಲ್ಟಿ. ನೀವು ಕೆ ಇಯಲ್ಲಿ ಕಟ್ಟಿಬಿಟ್ಟು ಸೊ ಅಲ್ಲಿ ಕ್ಯಾನ್ಸಲೇಷನ್ ಲೆಟರನ್ನು 25ನೇ ತಾರೀಕಿನ ಒಳಗಡೆ ನೀವು ತೊಗೊಂಡ್ರಿ ಅಂತ ಅಂದರೆ ಸೊ ದೆನ್ ಯು ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದ ಸ್ಟ್ರೇ ವೇಕೆನ್ಸಿ ರೌಂಡ್. ಇದಕ್ಕೂ ಕೂಡ ನೀವು 25ನೇ ತಾರೀಕಿಗೆ ಹೋಗಬೇಕಾಗ್ತದೆ. ಯಾರ್ಯಾರಿಗೆ ಫಸ್ಟ್ ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿದೆ ಆದರೆ ಅಡ್ಮಿಷನ್ ತೊಗೊಂಡಿಲ್ಲ, ಸೊ ಅಂಥವರು ಸ್ಟ್ರೇ ವೇಕೆನ್ಸಿ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಡೆಂಟಲಿಂದು ಸೊ 10,000 ರೂಪಾಯಿಯನ್ನು ಕಟ್ ಮಾಡಿಕೊಂಡು ಸೊ ಉಳಿದು ಅಂದರೆ 10,000 ರೂಪಾಯಿಯನ್ನು ನೀವು ಪೇ ಮಾಡಿ ಪೆನಾಲ್ಟಿ ಅಂತೇಳಿ ನೀವು ಸ್ಟ್ರೇ ವೇಕೆನ್ಸಿ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಸೊ ಇದಿಷ್ಟು ಇವತ್ತಿನ ಅಪ್ಡೇಟ್. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಇಂಜಿನಿಯರಿಂಗ್ ಸಂಬಂಧಪಟ್ಟಾಗ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ, ಅದ್ರ ಬಗ್ಗೆ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.